ಕೃಷ್ಣ ಬೈರೇಗೌಡರು ಕುಕ್ಕೋ 15 ವರ್ಷದಿಂದ ಅವ್ರ ಮನೆಯಲ್ಲಿ ಕೆಲಸ ಮಾಡೋದು ನಾವು. ಅಲ್ಲಿ ಮಾಡಿದಾಗ ಜನ ಈ ಕಡೆಯಿಂದ ಜನ ಅಲ್ಲಿ ಹೋಗ್ತಾ ಇರಲಿಲ್ಲ. ಆದ್ರಿಂದ ಸ್ವಲ್ಪ ಬೇಜಾರಾಗಿ ಸಾಹೇಬರಿಗೆ ಇಲ್ಲೇ ನಮ್ಮ ಕ್ಷೇತ್ರದಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಚೆನ್ನಾಗಿದೆ. ನಾವು ಕೃಷ್ಣ ಬೈರೇಗೌಡರು ಕುಕ್ಕೋ 15 ವರ್ಷದಿಂದ ಅವ್ರ ಮನೆಯಲ್ಲಿ ಕೆಲಸ ಮಾಡೋದು ನಾವು. ಸುಗ್ಗಿ ಹುಗ್ಗಿ ಅಂತೇಳಿ ಮಾಡ್ತೀವಿ ವರ್ಷ ನಾವು. ನಮ್ಮ ಸಾಹೇಬರು ಎಲ್ಲ ನಾವು ಫಸ್ಟ್ MLA ಆದಾಗಿಂದ ಇಲ್ಲೇ ರಾತ್ರಿ ಆಗಲು ಅವ್ರ ಹತ್ರ ಕೆಲಸ ಮಾಡಿ ಮತ್ತು ಕ್ಯಾನ್ವಾಸ್ ಮಾಡ್ತೀನಿ. ಇದು ಜನಸೇವೆ ಮಾಡಿದಾಗ ಇದು ಕಾರ್ಯಕ್ರಮಗಳು ಮಾಡಿದಾಗ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ. ನಾವು ಹಳ್ಳಿಯಲ್ಲಿ ಹುಟ್ಟಿದ್ದು ಶಿಲ್ಘಾಟ್ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಸಾಹೇಬ್ರ ಊರ ಪಕ್ಕನೇ, ಕೋಲಾರ ಊರ ಪಕ್ಕನೇ. ನಮ್ಮದು ಗ್ರಾಮ ಬಂದು ಕಾಕ್ಚಕ್ಕಂಡಹಳ್ಳಿ, ಭಕ್ತರಳ್ಳಿ ಪಂಚಾಯತಿ, ಜಮ್ಮಕೋಟೆ ಹೋಬಳಿ. ನಾವು ಅಲ್ಲಿಂದ ಬಂದು ಸಾಹೇಬರು ಇಲ್ಲಿ ನಾಮಿನೇಷನ್ ಆಗಿದಾಗ ಅವ್ರ ಜೊತೆ ನಾವು ಭಟ್ರು ಒಟ್ಟಿಗೆ ಬಂದ್ರಿ. ನಾವು ಅವತ್ತಿಂದ ಇವತ್ತುವರೆಗೂ ನಾವು ಹಳ್ಳಿಯಿಂದ ಬೆಳೆದು ಬಂದಿದ್ದು. ಖುಷಿ ಅನಿಸ್ತಾ ಇದೆ. ನಾವು ನಮ್ಮೂರೆಲ್ಲ ಹೋಗ್ಬೇಕಾಗಿತ್ತು ಹಬ್ಬಕ್ಕೆಲ್ಲನೂ. ಇವಾಗ ನಾವು ನಾಡಿದ್ದು ಹೋಗ್ತೀರಿ ಹಬ್ಬಕ್ಕೆ, ನಮ್ಮ ಹಬ್ಬಕ್ಕೆ ಊರಿಗೆ. ಅದಕ್ಕೆ ಮುಂಚೆ ಇಲ್ಲಿ ಬಸವನಗುಡಿ ಆ ಕಡೆ ಪಾರ್ಕ್ ಹತ್ರ ಹೋದ ವರ್ಷ ಫಸ್ಟ್ ಕೃಷಿ ಮಂತ್ರಿ ಆಗಿದ್ದಾಗ ಮಾಡ್ತಾಯಿದ್ರು. ಅಲ್ಲಿ ಮಾಡಿದಾಗ ಜನ ಈ ಕಡೆಯಿಂದ ಜನ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಆದ್ದರಿಂದ ಸ್ವಲ್ಪ ಬೇಜಾರಾಗಿ ಸಾಹೇಬರಿಗೆ ಇಲ್ಲೇ ನಮ್ಮ ಕ್ಷೇತ್ರದಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗ ನಮ್ಮ ಕ್ಷೇತ್ರದಲ್ಲೇ ಮಾಡ್ತಾ ಇದ್ದಾರೆ. ಆದ್ದರಿಂದ ಬೇರೆ ಕಡೆ ಜನ ಯಲಹಂಕ ಮತ್ತು ಹೆಬ್ಬಾಳ, ನಮ್ಮ ಬ್ಯಾಟರಾಂಪುರ ಕ್ಷೇತ್ರ, 3-4 ಕ್ಷೇತ್ರ ಕಡೆಯಿಂದ ದೇವನಹಳ್ಳಿ, ಕೋಲಾರ ಎಲ್ಲ ಕಡೆಯೂ ಜನ ಬಂದು ಇಲ್ಲಿ ನೋಡೋತಾರೆ. ಆ ಕಡೆ ಮಾಡಿದ್ರಿಂದ ಟ್ರಾಫಿಕ್ ಜಾಮ್ ಆಗೋದು, ಜನನೂ ಅಷ್ಟೇ ಯಾರು ಓದ್ತಾ ಇರಲಿಲ್ಲ. ಇವಾಗ ನಾವು ಇಲ್ಲೆಲ್ಲ ಎಷ್ಟು ಖುಷಿ ಅನ್ಸುತ್ತೆ ಈ ವಿಚಾರದಲ್ಲಿ? ಎಲ್ಲರೂ ತುಂಬಾ ಖುಷಿ. ಎಲ್ಲ ಮಕ್ಕಳು ಬಂದು ಅವರೆಕಾಯಿ, ಗೆಣಸು ನಾವು ಬೆಳಗ್ಗೆಯಿಂದ ಬೇಯಿಸಿ ಕೊಟ್ಟೆ. ನಾವು ಎಲ್ಲ ಅಲ್ಲಿ ಸ್ಟಾಲ್ ಎಲ್ಲ ಹಾಕಿ ಫ್ರೀಯಾಗಿ ಕೊಡ್ತಾಯಿದ್ರು. ಕಬ್ಬು, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲನೂ ನಾವೇ. ನಮ್ಮ ಮೇಡಮು ನಾವು ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ನಮ್ಮ ಮಿನಿಸ್ಟ್ರು ಎಲ್ಲ ಬಂದು ಎಲ್ಲ ಪೂಜೆ ಎಲ್ಲ ಮಾಡಿ, ರಾಗಿ ಪೂಜೆ ಮಾಡಿ ಎಲ್ಲ. ಮೊದಲನೇ ಪೂಜೆ ಬೆಳಗ್ಗೆ ನಮ್ಮ ಸಾಹೇಬ್ರು ಮೇಡಮ್ಮು ರಾಗಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿ, ಆಮೇಲೆ ಸುಗ್ಗಿ ಹುಗ್ಗಿ ಈ ಥರ ಮಾಡಿ ಅಲ್ಲೆಲ್ಲ ಖಾರ ಪೊಂಗಲ್ಲು ಎಲ್ಲ ಮಡಿಕೆಯಲ್ಲೇ ನಾವೇ ರೆಡಿ ಮಾಡಿ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಜನಕ್ಕೆ ಬಂದವ್ರಿಗೆಲ್ಲನೂ ಫ್ರೀಯಾಗಿ ಕೊಡ್ತಾಯಿದ್ರಿ. ಅವರೆಕಾಯಿ, ಕಬ್ಬು ಮತ್ತು ಕಡಲೆಕಾಯಿ, ಗೆಣಸು ಎಲ್ಲ ಪದಾರ್ಥಗಳು ಮತ್ತು ಇದೆಲ್ಲನೂ ಕೊಡ್ತಾಯಿದ್ರಿ. ಈಗ ನೈಟು ಕಾರ್ಯಕ್ರಮಗಳಿದ್ದಾವೆ, ಜನಪದ ಕಾರ್ಯಕ್ರಮಗಳು ಎಲ್ಲ. ನಾವು ಜನ ಬಂದು ತುಂಬಾ ಕ್ರೌಡ್ ಆಗ್ತಾ ಇದ್ದಾರೆ ಇವಾಗ ಎಲ್ಲ. ಬೆಂಗಳೂರು ಕೂಡ ಇದು ಬರ್ತೋಗ್ತಾರೆ ಜನ. ತುಂಬ ಚೆನ್ನಾಗಿ ಮಾಡವ್ರೆ. ಹಳ್ಳಿ ಕಡೆ ಜೋಶ್ ಹೆಂಗಿರುತ್ತೋ ಅದೇ ಥರ ಇಲ್ಲಿ ಕಾಣ್ತಾ ಇದೆ ನಮಗಿಲ್ಲಿ. ನಾವು ಆ್ಯಕ್ಚುಲಿ ಹಳ್ಳಿ ಕಡೆ ಹೋಗ್ಬೇಕು ಅಂತ ಇತ್ತು. ಇವಾಗ ಒಂಚೂರು ಇಲ್ಲಿ ನೋಡ್ಬಿಟ್ಟು ಒಂದು ಹಳ್ಳಿ ಕಡೆ ಒಂದು ಸಿಚುವೇಶನ್ ಬಂದು ನೋಡ್ಕೊಂಡು ಹೋಗೋಣ, ಹಳ್ಳಿ ಕಡೆ ಒಂಚೂರು ಅದೇ ಜೋಶ್ ಇರುತ್ತೆ. ಅದಕ್ಕೆ ಮಕ್ಕಳೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಹಳ್ಳಿ ಕಡೆ ನೋಡ್ರಿ ಈ ತರ ಇರುತ್ತೆ, ಎತ್ತಿನ ಗಾಡಿಗಳು ಹೆಂಗಿರುತ್ತೆ ಅದೆಲ್ಲ ನೋಡಿ. ಬೈಕು, ಕಾರು ಅವೆಲ್ಲ ಓಡಿಸಿ ಎಲ್ಲರಿಗೂ ಅಭ್ಯಾಸ ಆಗಿದೆ. ಈ ತರ ಹಬ್ಬಗಳ ಬಗ್ಗೆ ಯಾರಿಗೆ ಗೊತ್ತಾಗೋದು ಇಲ್ಲ. ಇದು ಮಾಡೋದ್ರಿಂದ ತುಂಬಾ ಸಣ್ಣ ಮಕ್ಕಳಿಗೆ ಮುಂಚೆ ಎಲ್ಲ ಏ ತರ ಮಾಡ್ತಾ ಇದ್ರು ಅಂತೆಲ್ಲ ಗೊತ್ತಿರುತ್ತೆ. ಎತ್ತಿನ ಬಂಡಿನೂ ಕೂಡ ಕಲ್ಸ್ಬಿಟ್ಟಿದ್ದೀರಾ ಈ ಸಲ? ಹೌದೌದು. ಈ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.